ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮೊದಲನೆಯದಾಗಿ ನಾನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ನಮ್ಮ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳನ್ನು ಹೇಳ್ತೇನೆ. ಅದೇ ರೀತಿ ಮಹಿಳೆಯರ ಪ್ರತಿಯೊಂದು ಕಾರ್ಯದಲ್ಲಿ ಸಪೋರ್ಟಿವ್ ಆಗಿ ನಿಂತಿರುವ, ಅಂದ್ರೆ ನಮ್ಮಲ್ಲಿ ಒಂದು ಹೇಳ್ತಾರೆ, ಪ್ರತಿಯೊಂದು ಪುರುಷನ ಹಿಂದೆ, ಅವನ ಸಾಧನೆಯ ಹಿಂದೆ ಮಹಿಳೆ ಇದ್ದಾಳೆ ಅಂತ ಹೇಳ್ತಾರೆ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಹಿಳೆಯ ಪ್ರತಿಯೊಂದು ಸಾಧನೆಯ ಜೊತೆಯಲ್ಲಿಯೇ ಪುರುಷ ಇದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಹಿಳೆ ಮತ್ತು ಪುರುಷ ಇಬ್ಬರು ಸಮಾಜದ ಕಣ್ಣುಗಳು. ಅಥವಾ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಗಾಡಿ ಎರಡು ಗಾಲಿಗಳು ಅಂತ ಹೇಳಿದ್ರೆ, ಒಂದು ಗಾಲಿ ಸರಿಯಾಗಿ ಒಂದು ಗಾಡಿ ಚಲಿಸಬೇಕು ಅಂತ ಹೇಳಿದ್ರೆ ಆ ವೀಲ್ಸ್ ಪ್ರಾಪರ್ ಅಲೈನ್ಮೆಂಟ್ ಇರಬೇಕು. ಈಗ ಎತ್ತಿನ ಗಾಡಿ ಬಗ್ಗೆ ನಾವು ವರ್ಣನೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ಕೆಲವರು ಕೇಳ್ಬಿಡ್ತಾರೆ ಎತ್ತಿನ ಗಾಡಿ ಅಂದ್ರೆ ಏನು ಅಂತ. ಸೊ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಸೊ ಒಂದು ವೆಹಿಕಲ್ ಚೆನ್ನಾಗಿ ಮೂವ್ ಆಗ್ಬೇಕು, ಯಾವುದೇ ಆಕ್ಸಿಡೆಂಟ್ಸ್ ಆಗಬಾರ್ದು, ಯಾವ ಪ್ಲೇಸಿಗೆ ಡೆಸ್ಟಿನೇಷನ್ ತಲುಪಬೇಕು ಅಂತ ಹೋಗ್ಬೇಕಾದ್ರೆ ಅದ್ರ ವೀಲ್ ಅಲೈನ್ಮೆಂಟ್ ಚೆನ್ನಾಗಿರ್ಬೇಕು. ಒಂದು ವೀಲ್ ಸರಿ ಇಲ್ಲ ಅಂದ್ರೂ ಸಹ ನಾವು ಎಲ್ಲಿ ರೀಚ್ ಆಗ್ಬೇಕು ಅಲ್ಲಿಗೆ ರೀಚ್ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಗುರಿಯನ್ನ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೆಯಾದಾಗಿ ಮನೆಯಲ್ಲಿ ತಂದೆ, ಪುರುಷನಾಗಿ ತಂದೆ ಸಹಕಾರ ನೀಡ್ತಾರೆ, ಸಹೋದರರು ಸಹಕಾರ ನೀಡ್ತಾರೆ. ನಂತರದಲ್ಲಿ ಸ್ಕೂಲ್ಗೆ ಹೋದ್ರೆ ನಮ್ಮ ಗುರುಗಳಿರ್ತಾರೆ, ಅವರು ಪುರುಷರೇ ಇರ್ತಾರೆ, ಅವರು ಎನ್ಕರೇಜ್ ಮಾಡ್ತಾರೆ. ಆಮೇಲೆ ನಂತರದಲ್ಲಿ ಹಸ್ಬೆಂಡ್, ಗಂಡ ಎನ್ಕರೇಜ್ ಮಾಡ್ತಾರೆ. ನಮ್ಮ ಸಾಧನೆಯನ್ನು ನೋಡಿ ಗಂಡ್ಮಕ್ಳು ಸಹ ಖುಷಿ ಪಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಪುರುಷರು ನಮಗೆ ತಾತ್ಸಾರ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಸಾಧನೆಯನ್ನು ಮಾಡ್ಲಿಕ್ಕೆ ನಾವು ಒಂದು ಡಿಸಿಷನ್ ತಗೊಂಡ್ರೆ ಆ ಡಿಸಿಷನ್ಗೆ ಪೂರಕವಾಗಿ ಪುರುಷರು ಸಹ ನಮ್ಗೆ ಸಹಕಾರವನ್ನ ಕೊಡ್ತಾರೆ. ನಾವೇ ಹಿಂದೇಟ್ ಹಾಕ್ಬಿಟ್ರೆ ಅವ್ರು ಬಂದು ಮುಂದೆ ನಿಲ್ಸ್ಲಿಕ್ಕೆ ಆಗಲ್ಲ. ಅವ್ರು ಬಂದು ನಮ್ಮನ್ನ ಎಳ್ಕೊಂಡು ಬಂದು ಮುಂದೆ ನಿಲ್ಸಿದ್ರೆ ನಮ್ಮನ್ನು ಒತ್ತಾಯ ಪೂರ್ವಕವಾಗಿ ತಂದು ಇಲ್ಲಿ ಹಾಕಿದ್ರು ಅಂತ ಹೇಳ್ತೀವಿ. ಹಾಗಾಗಿ ಆ ನಿಟ್ಟಿನಲ್ಲಿ ನನಗೇನು ಅನ್ನಿಸ್ತದೆ, ಪುರುಷ ಜೊತೆಯಲ್ಲೇ ಮಹಿಳೆಯರೊಂದಿಗಿದ್ದು ಸಹಕಾರವನ್ನ ಕೊಡಬೇಕು, ಮಹಿಳೆಯ ಅಭಿವೃದ್ಧಿಯನ್ನ ಬಯಸಬೇಕು, ಸಮಾನತೆಯನ್ನ ಕೊಡಬೇಕು ಅಂತ. ಸಮಾನತೆ ಅಂತ ಬಂದಾಗ ನಮ್ಮ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೇಗೆ ಉಟ್ಕೊಳ್ಳುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಇದಕ್ಕೆ ಶತಮಾನಗಳ ಇತಿಹಾಸ ಇದೆ. ಒಂದು ಫ್ಯಾಕ್ಟರಿಯಲ್ಲಿ ಇದು ಸ್ಟಾರ್ಟ್ ಆಯಿತು. ಅಲ್ಲಿ ಮಹಿಳೆ ಕಾರ್ಮಿಕರಿಗೆ ಈ ಮಹಿಳಾ ದಿನಾಚರಣೆಯ ಅಂತ ಹೇಳಿದಾಗ ನಾವು ಈಕ್ವಲ್ ಪೇ ಫಾರ್ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಬಂತು, ಸತಿ ಪ್ರಿವೆನ್ಷನ್ ಬಂತು, ಡೌರಿ ಪ್ರೊಹಿಬಿಷನ್ ಆಕ್ಟ್ ಬಂತು, ಚೈಲ್ಡ್ ಮ್ಯಾರೇಜ್ ರೆಸ್ಟ್ರೇಂಟ್ ಆಕ್ಟ್ ಬಂತು. ಆಮೇಲೆ ಈಗ ಹೆಣ್ಣು ಮಗು ಪ್ರೆಗ್ನೆನ್ಸಿ ಆದ್ರೆ ಅದು ಹೆಣ್ಣು ಮಗು ಅಂತ ಹೇಳಿದ್ರೆ ಟರ್ಮಿನೇಟ್ ಮಾಡ್ಬಿಡ್ತಾ ಇದ್ರು, ಅದನ್ನು ಪ್ರಿವೆನ್ಷನ್ ಮಾಡುವಂತ ಕಾಯ್ದೆಗಳು ಬಂತು. ಈ ರೀತಿ ಹಲವಾರು ಕಾಯ್ದೆಗಳು ನಮ್ಮಲ್ಲಿ ಇದೆ. ಈ ಕಾಯ್ದೆಗಳನ್ನ ನಾವು ಅರ್ಥಕೊಳ್ಬೇಕು. ಕಾಯ್ದೆಗಳು ನಮ್ಗೆ ಅಥವಾ ಈ ಪ್ರಾಪರ್ಟಿ ರೈಟ್ ಇರ್ಬೋದು, ಅಥವಾ ಮೇಂಟೆನೆನ್ಸ್ ಆಕ್ಟ್ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಇಲ್ಲಿ ರೆಸಿಡೆನ್ಸ್ ಆರ್ಡರ್ ಕೊಟ್ಟಿದ್ದಾರೆ, ಮನೆಯಿಂದ ಹೊರಗಡೆ ಹಾಕಬಾರ್ದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.